ಹಲೋ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚಂದ್ರಕಲಾ ಅಂತ. ಈ ವಿಡಿಯೋದಲ್ಲಿ ಅಕ್ಕಿ ಮತ್ತು ಕಾಯಿ ಹಾಕಿ ನಾನಿಲ್ಲಿ ಉಂಡೆ ಕಡುಬು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲರೂ ಮಾಮೂಲಿಯಾಗಿ ಉಂಡೆ ಥರ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದನ್ನು ಯಾವುದಕ್ಕೆ ಕಾಂಬಿನೇಷನ್ ಅಂದರೆ ಚಿಕನ್ ಸಾರು, ಚಿಕನ್ ಗ್ರೇವಿ ಮತ್ತು ಮಟನ್ ಸಾರಿಗೆಲ್ಲ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫನಿಗೂ ಬೇಕಾದರೂ ಮಾಡ್ಕೊಳ್ಬೋದು. ದಿಢೀರ್ನಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡು ನಾನಿಲ್ಲಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಅಷ್ಟೇ. ಈಗ ಒಂದು ಅರ್ಧ ಕಾಯಿ ತಗೊಂಡು ಬೇಕಾದರೆ ನೀವು ಕಾಯಿ ತುರಿ ಜಾಸ್ತಿನೂ ಹಾಕ್ಕೊಳ್ಬೋದು. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಟೇಸ್ಟಾಗಿರುತ್ತೆ. ನಂತರ ನಾನಿಲ್ಲಿ ಅಕ್ಕಿನ ಮತ್ತು ಕಾಯಿನ ಒಂದೇ ಪಾತ್ರೆಯಲ್ಲಿ ಹಾಕಿ ಈಗ ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ತರ್ತರಿಯಾಗಿ ಬೇಯಿಸ್ಕೊಳ್ಬೇಕು, ತುಂಬಾ ನೈಸ್ ಆಗಬಾರ್ದು ಅಕ್ಕಿನ. ನೀವು ಬೇಕಾದರೆ ಅಕ್ಕಿ ರವಾನೂ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಬೋದು ಉಂಡೆ. ನಾನಿಲ್ಲಿ ಬೇಯಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಈಗ ಹದ ಮಾಡಿ ನಾವೀಗ ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಬಿಸಿಯಾಗಿ ಸ್ವಲ್ಪ ಇಷ್ಟು ಗಟ್ಟಿ ಹದಕ್ಕೆ ಬಂದರೆ ಸಾಕು. ಈಗ ನಾನಿಲ್ಲಿ ಒಂದು ಇಡ್ಲಿ ಪಾತ್ರದಲ್ಲಿ ಈ ಥರ ಉಂಡೆನ ಅಂದರೆ ಉದ್ದ ಥರ ಉಂಡೆ ಮಾಡಿ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಅಂದರೆ ಕಟ್ ಮಾಡಲಿಕ್ಕೆ ಚೆಂದ ಕಾಣುತ್ತೆ ಅಷ್ಟೇ. ಇದರಲ್ಲೇ ಬೇಕಾದರೆ ರೌಂಡ್ ಉಂಡೆನೂ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಬೇಕಾದರೆ ಬೆಳಿಗ್ಗೆ ಟಿಫನಿಗೂ ಬೆಸ್ಟ್ ಆಗುತ್ತೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಬೆಳಿಗ್ಗೆ ಟಿಫಿನಿಗೆ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ಎಲ್ಲಾದರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್.